ನವರಾತ್ರಿ ಈ ಹಬ್ಬವು 9 ದಿನಗಳ ಕಾಲ ನಡೆಯುವ ದೇವಿಯ ಪೂಜೆಯಾಗಿದ್ದು, ದುಷ್ಟರ ಮೇಲೆ ಒಳ್ಳೆಯ ಶಕ್ತಿಯ ವಿಜಯವನ್ನು ಸಂಕೇತಿಸುತ್ತದೆ. ನವರಾತ್ರಿಯ ಸಂದರ್ಭದಲ್ಲಿ ದುರ್ಗೆಯು ಮಹಿಷಾಸುರನನ್ನು ಸಂಹರಿಸಿದಳು. 9 ದಿನಗಳ ಕಾಲ ನಡೆದ ಭೀಕರ ಯುದ್ಧದ ನಂತರ ದೇವಿಯು ವಿಜಯ ಸಾಧಿಸಿದಳು. 10ನೆಯ ದಿನ ಅಂದರೆ ವಿಜಯದಶಮಿಯಂದು ರಾಕ್ಷಸರ ಮೇಲೆ ದೇವಿಯ ವಿಜಯವನ್ನು ಆಚರಿಸಲಾಗುತ್ತದೆ. ಮತ್ತೊಂದು ಕಥೆಯ ಪ್ರಕಾರ ಶ್ರೀರಾಮನು ರಾವಣನ ಮೇಲೆ ಯುದ್ಧ ಮಾಡುವ ಮೊದಲು 9 ದಿನಗಳ ಕಾಲ ದುರ್ಗೆಯನ್ನು ಆರಾಧಿಸಿದನು. ಈ ಸಮಯದಲ್ಲಿ ದೇವಿಯು ರಾಮನಿಗೆ ಶಕ್ತಿ ನೀಡಿದಳು ಮತ್ತು 9ನೇ ದಿನದ ಕೊನೆಯಲ್ಲಿ ರಾಮನು ರಾವಣನನ್ನು ವಧಿಸಿ ವಿಜಯ ಸಾಧಿಸಿದನು. ಈ ವಿಜಯವನ್ನು ಸಂಭ್ರಮಿಸಲು ಅಂದು ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ. ನವರಾತ್ರಿ ಹಬ್ಬವು ದುಷ್ಟರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ. ಈ ಹಬ್ಬವು ಕೆಟ್ಟ ಆಲೋಚನೆಗಳು, ಅಹಿತಕರ ಘಟನೆಗಳು ಮತ್ತು ನಕಾರಾತ್ಮಕ ಶಕ್ತಿಗಳ ಆರ್ಭಟವನ್ನು ಸಂಹರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಕರ್ನಾಟಕದಲ್ಲಿ ಮೈಸೂರು ಅರಮನೆಯನ್ನು ಸುಂದರವಾಗಿ ಅಲಂಕರಿಸಿ ಜಂಬೂ ಸವಾರಿಯೊಂದಿಗೆ ನವರಾತ್ರಿ ಉತ್ಸವವನ್ನು ಆಚರಿಸಲಾಗುತ್ತದೆ. ಇದು ದೇಶ ವಿದೇಶಗಳಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ.